ಹಾರ್ಮೋನ್ ಜಲಸಂಧಿಯಲ್ಲಿ ಭಾರತದ 2 ಕಂಟೈನರ್ ಹಡಗುಗಳನ್ನು ಇದೀಗ ಇರಾನ್ ಸೇನೆ ಏನಿದೆ ಅದು ಸೀಸ್ ಮಾಡಿಕೊಂಡಿದೆ. ಹಾರ್ಮೋಸ್ ಅಲ್ಲಿ ಒಂದಷ್ಟು ಹಡಗುಗಳು ಅಲ್ಲೇ ತಗಲಾಕೊಂಡಿದೆ. ಅದು ಕೂಡ ಭಾರತದ ಒಂದಷ್ಟು ಹಡಗುಗಳು ಅಲ್ಲೇ ಈಗ ಲಾಕ್ ಆಗಿರೋದು. ಹಾರ್ಮೋಸ್ ನಲ್ಲೇ ಸೀಸ್ ಮಾಡಿಕೊಂಡಿದ್ದಾರೆ. ಇನ್ನ 2 ಹಡಗುಗಳ ಮೇಲೆಯೂ ಕೂಡ ದಾಳಿ ಮಾಡಲಾಗಿದೆ. ಲೈಬೀರಿಯಾ ಧ್ವಜ ಇರುವಂತಹ ಎಪಾಮಿನೊಂಡಾಸ್ ಎಂಬ ಹಡಗಿದು ಗುಜರಾತ್ನ ಮುಂದ್ರಾ ಬಂದರಿಗೆ ಬರಬೇಕಾಗಿದ್ದಂತಹ ಹಡಗು. ಯುಎಇಯ ಜಬೆಲ್ ಅಲಿ ಬಂದರಿನಿಂದ ಹೊರಟಿದ್ದಂತಹ ಹಡಗು ಇದೀಗ ಇರಾನ್ ಇದನ್ನ ಸೀಸ್ ಮಾಡಿಕೊಂಡಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಮುಂದ್ರಾ ಬಂದರಿಗೆ ಬರಬೇಕಾಗಿತ್ತು, ಆದರೆ ಅಲ್ಲೇ ಲಾಕ್ ಆಗಿದೆ. ಸಂಚಾರ ವ್ಯವಸ್ಥೆ ತಿರುಚಿ ಕಂಟೈನರ್ ಹಡಗು ತೆರಳುತ್ತಾ ಇತ್ತು. ಅನುಮತಿ ಇಲ್ಲದೆ ಸಂಚಾರ ಮಾಡ್ತಾ ಇತ್ತು ಅಂತ ಹೇಳಿ ಇರಾನ್ ಐಆರ್ಜಿಸಿ ಹೇಳಿರುವಂಥದ್ದು. ಹಡಗು ವಶಕ್ಕೆ ಪಡೆದಿದ್ದಕ್ಕೆ ಕಾರಣ ಕೊಟ್ಟಿರುವಂಥದ್ದು ಇರಾನ್ ಐಆರ್ಜಿಸಿ ಈ ರೀತಿಯಾಗಿ ಯಾವುದೇ ಅನುಮತಿ ಇರಲಿಲ್ಲ, ಹಾಗೆ ಸಾಗ್ತಾ ಇತ್ತು, ಹಾಗಾಗಿ ಇದನ್ನ ನಾವು ಸೀಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇರಾನ್ನ ಐಆರ್ಜಿಸಿ ಕೊಟ್ಟಿರುವಂತಹ ಒಂದು ಕಾರಣ ಇದು. ಗುಜರಾತ್ನ ಮುಂದ್ರಾ ಬಂದರಿಗೆ ಬರಬೇಕಾಗಿದ್ದಂತ ಹಡಗು ಇದೀಗ ಅಲ್ಲೇ ಲಾಕ್ ಆಗಿದೆ. ಯುಎಇಯ ಜಬೆಲ್ ಅಲಿ ಬಂದರಿನಿಂದ ಹುಟ್ಟಿದಂಥದ್ದು ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಮುಂದ್ರಾ ಬಂದರಿಗೆ ಬರಬೇಕಾಗಿತ್ತು, ಆದರೆ ಇಲ್ಲಿ ಸಂಚಾರ ವ್ಯವಸ್ಥೆ ತಿರುಚಿ ಕಂಟೈನರ್ಗಳನ್ನ ಹಾಗೆ ತಗೊಂಡ್ಬರ್ತಾ ಇದ್ರು, ಹಾಗಾಗಿ ಅಲ್ಲೇ ಸೀಸ್ ಮಾಡಿ ಲಾಕ್ ಮಾಡಿದ್ದಾರೆ. ಹಾರ್ಮೋಸ್ನಲ್ಲಿ ಸಿಲುಕಿರುವಂತಹ ಭಾರತದ 14 ಹಡಗುಗಳು ಅಮೆರಿಕ ಇರಾನ್ ಯುದ್ಧದಿಂದಾಗಿ ಹಡಗುಗಳು ಅಲ್ಲೇ ಲಾಕ್ ಆಗಿದೆ. ಹಡಗುಗಳನ್ನ ಕರೆತರಲು ಭಾರತದಿಂದ ನಿರಂತರವಾಗಿ ಶತಪ್ರಯತ್ನ ನಡೀತಾ ಇದೆ. ಹಾರ್ಮೋಜ್ ಓಪನ್ಗೆ 30 ದೇಶಗಳಿಂದ ಭಾರೀ ಕಸರತ್ತು ಕೂಡ ನಡೀತಾ ಇದೆ. ಹಾರ್ಮೋಜ್ ಓಪನ್ ಮಾಡಿಸಲಿಕ್ಕೆ ನಿನ್ನೆಯಿಂದ ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ. ಆದ್ರೆ ಇದೆಲ್ಲವೂ ಕೂಡ ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕೆ ಹಾರ್ಮೋಜ್ ಜಲಸಂಧಿ ಹೀಗೆ ದಿಗ್ಬಂಧನ ಇರುವಂಥದ್ದು. ಹಾಗಾಗಿ ಈಗ ಹಾರ್ಮೋಜ್ ಓಪನ್ ಮಾಡಲಿಕ್ಕೆ ನಿನ್ನೆಯಿಂದ ಸಭೆಗಳು ನಡೀತಾ ಇದೆ. ಹಾರ್ಮೋಜ್ ಜಲಸಂಧಿ ಕ್ಲೋಸ್ ಆಗಿರೋ ಹಿನ್ನೆಲೆ ಅಥವಾ ಅಲ್ಲಿ ಯುಎಸ್ ಏನೀಗ ದಿಗ್ಬಂಧನವನ್ನ ಹೇರಿಸಿದೆ. ಇದರಿಂದ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಎಲ್ಲಾ ದೇಶಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಈ ಒಂದು ಹಾರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಇಲ್ಲ ಅಂತಂದ್ರೆ ಇದರ ಎಫೆಕ್ಟ್ ಎಲ್ಲಾ ದೇಶಗಳಿಗೂ ತಟ್ತಾ ಇದೆ, ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸುಮಾರು ದೇಶಗಳು ಅಂತಂದ್ರೆ ಟೋಟಲ್ ಇಲ್ಲಿ 30 ದೇಶಗಳಿಂದ ಭಾರಿ ಸರ್ಕಸ್ ಮಾಡಲಾಗ್ತಾ ಇದೆ.